ಕರ್ತನಲ್ಲಿ ಪ್ರಿಯವಾದವರೇ, ಉನ್ನತನು ಮಹೋನ್ನತನೂ ಆಗಿರುವಂಥ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯ 26:26ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಟ್ಟನು. ಪ್ರಿಯವಾದವರೇ, ಯೇಸು ತನ್ನ ಶಿಷ್ಯರೊಂದಿಗೆ ಆಚರಿಸಿದ ಕೊನೆಯ ರಾತ್ರಿಯ ಭೋಜನದಲ್ಲಿ ಅಥವಾ ಪಸ್ಕ ಹಬ್ಬದ ಭೋಜನದಲ್ಲಿ ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಂಡು ಆಶೀರ್ವದಿಸಿ ಅವುಗಳನ್ನು ಆಶೀರ್ವಾದದ ಪಾತ್ರೆಗಳನ್ನಾಗಿ ಮಾಡಿದರು. ಆ ಪಾತ್ರೆಗಳನ್ನು ಪದೇ ಪದೇ ಸ್ಮರಿಸುತ್ತಾ ಆತನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ಮಾಡಿದರು. ತನ್ನ ಬಳಿಕ ಶಾರೀರಿಕ ಆಶೀರ್ವಾದಗಳಿಗಾಗಿಯೋ ಅಥವಾ ಆತ್ಮಿಕ ಆಶೀರ್ವಾದಗಳಿಗಾಗಿಯೋ ಹುಡುಕಿಕೊಂಡು ಬಂದವರನ್ನು ಆತನು ಅಪಾರವಾಗಿ ಆಶೀರ್ವದಿಸಿದನು. ಭೂಮಿಯ ಮೇಲೆ ಬದುಕಿದ್ದ ಕಾಲದಲ್ಲೆಲ್ಲ ಆತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. ಯೇಸು ಶಿಲುಬೆಯ ಮರಣದ ಮೂಲಕವೂ ನಮಗಾಗಿ ಅಪಾರವಾದ ಆಶೀರ್ವಾದಗಳನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಆದಿಯಲ್ಲಿ ಆದಾಮನು ಪಾಪ ಮಾಡುವುದಕ್ಕಿಂತ ಮುಂಚೆ ಅನುಭವಿಸುತ್ತಿದ್ದ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಉಳಿದೆಲ್ಲ ಆಶೀರ್ವಾದಗಳನ್ನು ಶಿಲುಬೆಯ ಮೇಲಿನ ಪಾಡು ಕಷ್ಟಗಳ ಮೂಲಕ ನಮಗೆ ಮತ್ತೆ ಸ್ವಂತ ಮಾಡಿಕೊಟ್ಟಿದ್ದಾರೆ. ಮನುಷ್ಯನಿಗೆ ಅಗತ್ಯವಿರುವ ಪ್ರತಿಯೊಂದು ಒಳ್ಳೆಯದು ಶಿಲುಬೆಯ ಮೂಲಕ ನಮಗೆ ದೊರೆತಿದೆ. ಆತನ ಮರಣ, ಪುನರುತ್ಥಾನ ಮತ್ತು ಸ್ವರ್ಗಾರೋಹಣದ ಮೂಲಕವೂ ಆತನ ಅಪಾರವಾದ ಆಶೀರ್ವಾದಗಳು ನಮಗೆ ಸ್ವಂತವಾಗಿವೆ. ಕ್ರಿಸ್ತನು ಆಶೀರ್ವದಿಸುವ ಆ ಉದಾರ ಹೃದಯವನ್ನು ನೋಡಿ ಆದಿ ಅಪೊಸ್ತಲರು ಆನಂದಿಸಿದರು. ತರುವಾಯ ಯೇಸು ಅವರನ್ನು ಬೆಥಾನ್ಯದವರೆಗೂ ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದರು. ಆತನು ಅವರನ್ನು ಆಶೀರ್ವದಿಸುತ್ತಿರುವಾಗಲೇ ಅವರನ್ನು ಅಗಲಿ ಪರಲೋಕಕ್ಕೆ ಎತ್ತಲ್ಪಟ್ಟರು. ಇದನ್ನು ಶಿಷ್ಯರು ತಮ್ಮ ಕೊನೆಯ ದಿನದವರೆಗೂ ಮರೆಯಲು ಸಾಧ್ಯವಾಗಲೇ ಇಲ್ಲ. ಹಾಗಾಗಿ ಆದಿ ಅಪೊಸ್ತಲರನ್ನು ಆಶೀರ್ವದಿಸಿದಂಥ ದೇವರು ಇವತ್ತಿಗೂ ನಿಮ್ಮ ಸಂಗಡ ಜೀವಂತವಾಗಿ ಇದ್ದಾರೆ ಎಂಬುದನ್ನು ನೀವು ಯಾವಾಗಲೂ ಮರೆಯಬಾರದು. ಆತನು ಖಂಡಿತವಾಗಲೂ ನಿಮ್ಮನ್ನು ಆಶೀರ್ವದಿಸುತ್ತಾನೆ, ನಿಮ್ಮನ್ನು ಮುನ್ನಡೆಸುತ್ತಾನೆ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತನು ಕಾಯುವವನಾಗಿದ್ದಾನೆ. ಆದುದರಿಂದ ನೀವು ಧೈರ್ಯವಾಗಿರ್ರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.